ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹ್ಯಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಕೇವಲ 1 ಗಂಟೆಯಲ್ಲಿ ನಿಮಗೆ ಪರಿಹಾರ ಸಿಗುವಂಥ ಒಂದು ಮಂತ್ರ ಅಂತಲೇ ಹೇಳಬಹುದು. ನೋಡಿ, ತುಂಬ ಜನ ಕೇಳ್ತಾ ಇದ್ರಿ ಏನಪ್ಪ ಅಂತಂದರೆ, ನೋಡಿ ನೀವು ದೇವರ ಸಾಮಾನುಗಳನ್ನ ತೊಳೆದು ಯಾವ ರೀತಿಯಾಗಿ ಇಡ್ತೀರಿ, ಯಾವ ರೀತಿಯಾಗಿ ಕುಂಕುಮವನ್ನು ಹಚ್ಚುತ್ತೀರಿ, ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬೇಕಂತ ಹೇಳಿರ್ತೀರಲ್ವ, ಹಾಗಾಗಿ ಅಂತ ಕೇಳಿದ್ರಿ. ನೋಡಿ, ನಾನು ಮೊದಲಿಗೆ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಇಟ್ಕೊಂಡು ಬಿಡ್ತೀನಿ. ಬೆಳಗಿನ ಜಾವ ಏನನ್ನು ನಾನು ಬೇಗ ಪೂಜೆ ಮಾಡಬೇಕು ಅಂತಂದರೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಹಿಡಿದಿರೋ ಏನು ಬಿಡೋದಿಲ್ಲ. ಯಾಕಂತಂದರೆ ಹೂವು ಹಿಡಿದಿರೋ ಆ ಥರ ಬಿಡಬಾರ್ದು. ಮತ್ತು ದೇವರ ಸಾಮಗ್ರಿಗಳನ್ನು ನಾವು ಏನು ದೇವ್ರ ಮನೆಯಿಂದ, ಇವಾಗ ದೇವ್ರ ಮನೆ ಆಗಿರ್ಬೋದು, ನಾವೇನು ದೇವ್ರಿಗೆ ಅಂತ ಪ್ರತ್ಯೇಕ ಒಂದು ಜಾಗವನ್ನು ಮಾಡಿರ್ತೀವಿ, ಅಲ್ಲಿ ದೇವರ ಸಾಮಗ್ರಿಗಳನ್ನು ತೊಳೆದುಬಿಟ್ಟು ಹಾಗೆ ಒಂದು ಬುಟ್ಟಿನಲ್ಲಿ ತುಂಬಿಡೋ ಅಂಥದ್ದು ಆ ಥರದ್ದೆಲ್ಲ ಮಾಡಬಾರ್ದು. ಯಾಕಂತಂದರೆ ನೀವು ದೇವ್ರನ್ನೆಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಅವರ ಪ್ಲೇಸ್ಗಳಿಗೆ ಇಟ್ಟು, ನೀವೇನು ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ನಿಮ್ಮ ಕೈನಲ್ಲಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿಲ್ಲ ಅಂತಂದ್ರೂ ಏನೂ ತೊಂದರೆ ಇಲ್ಲ. ಕೇವಲ ಒಂದೊಂದು ಫೋಟೋ ಇದ್ದರೆ, ಒಂದೊಂದು ವಿಗ್ರಹಗಳಿದ್ದರೆ, ಇಲ್ಲ ಒಂದು ಪ್ಲೇಟಲ್ಲಿ ತುಂಬ ವಿಗ್ರಹಗಳನ್ನು ಇಟ್ಟಿರ್ತೀರಿ, ಒಂದು ಹೂವನ್ನಾದರೂ ಇಡಬೇಕು ನೀವು. ಯಾಕಂದರೆ ಹಾಗೆ ಇಡಬಾರ್ದು. ಮತ್ತು ತುಂಬ ಜನ ಕುಂಕುಮವನ್ನು ಕೂಡ ಇಡೋದಿಲ್ಲ, ಹಾಗೆ ಖಾಲಿಯಾಗಿ ಇಟ್ಟಿರ್ತೀರ. ಅದು ದೇವ್ರ ಮನೆ ನೋಡೋದಕ್ಕೆ ನಮಗೆ ಕೂಡ ಅಷ್ಟೇ ಒಂದು ರೀತಿಯಾಗಿ ಖುಷಿ ಅನಿಸ್ಬೇಕು. ಇವಾಗ ದೇವರ ಸಾಮಗ್ರಿಗಳನ್ನ ತೊಳೆದಾಗ ನಮಗೆ ಹೊಸ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಮತ್ತು ನಾವು ಒಂದೊಂದು ಹೂವನ್ನಾದರೂ ಇಡಬೇಕು. ನೋಡಿ, ನಾನಿಲ್ಲಿ ಮೊನ್ನೆ ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಈ ಕ್ಲಿಪ್ಪಿಂಗನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ನಾನು ಒಂದೊಂದು ಹೂವನ್ನು ಇಟ್ಕೊಂಡಿರ್ತೀನಿ. ಇಲ್ಲಿ ಕೆಳಗಡೆಗೆ ಲಕ್ಷ್ಮೀ ಅಮ್ಮನವ್ರಿಗೆ, ಗಣೇಶನಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ. ಅವ್ರಿಗೆ ಮಾತ್ರ 3 ಹೂಗಳನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಕಡೆ ಒಂದೊಂದೇ ಹೂವನ್ನು ಇಟ್ಟಿರ್ತೀನಿ. ಬೆಳಗ್ಗೆ ಪೂಜೆ ಮಾಡುವಾಗ ಆ ಹೂವನ್ನು ತೆಗೆದುಬಿಟ್ಟು ಮತ್ತೆ ನಾವು ಪುನಃ ಏನು ಇವಾಗ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವೋ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ಹೂವೇನಾನ ಸಪೋಸ್ ಸ್ವಲ್ಪ ಕಡಿಮೆ ತಂದಿದ್ರಿ, ಹೂವು ಸಾಕಾಗದೇ ಇರೋ ಥರ ಇತ್ತು ಅಂತಂದರೆ ಸ್ವಲ್ಪ ಪುಡಿ, ಇವಾಗಂದರೆ ಸ್ವಲ್ಪ ರೋಸು, ಸ್ವಲ್ಪ ಸಾಮಂತಿ ಹೂವನ್ನು ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಹೂವಿನ ದಳಗಳನ್ನಾದರೂ ಇಡಬೇಕು. ಯಾಕಂದರೆ ಹಾಗೆ ಬಿಡಬಾರ್ದು ಅಂತ ನಮ್ಮ ಮನೆಯಲ್ಲಿ ನಮ್ಮ ಹಿರಿಕರು ಹೇಳಿರೋ ಅಂಥದ್ದು. ನಾನು ಅದೇ ರೀತಿಯಾಗಿ ಫಾಲೋ ಮಾಡ್ತಾ ಇರುವಂಥದ್ದು. ನಿಮ್ಮ ಮನೇಲಿ ಯಾವ ರೀತಿಯಾಗಿದೆ ನೋಡಿ, ನನಗೆ ನನ್ನ ಅನಿಸಿಕೆಯನ್ನು ನಾನು ನಿಮಗೆ ಹೇಳಿದ್ದೀನಿ. ನೀವು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನಿಮಗೆ ಬಿಟ್ಟಿರೋ ಅಂಥದ್ದು. ಇವತ್ತಿನ ಒಂದು ಮಂತ್ರ ನಿಮ್ದು ಯಾವುದೇ ಒಂದು ಸಮಸ್ಯೆ ಇರಬಹುದು, ಇದೇ ಅದೇ ಅನ್ನೋವಂಥದ್ದಿಲ್ಲ, ಯಾವುದೇ ಒಂದು ಸಮಸ್ಯೆ ಕೂಡ. ಆದರೆ ನಂಬಿಕೆ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ. ಆ ನಂಬಿಕೆಯಿಂದ ನೀವು ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ತಾಯಿ ವರಾಯಿ ಆಶೀರ್ವಾದ ಅನ್ನೋವಂಥದ್ದು ನಿಮಗೆ ಸಿಗೋವಂಥದ್ದು. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏನೋ ಪೂಜೆ ಅನ್ನೋವಂಥದ್ದಿತ್ತು. ಮೊನ್ನೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ರಲ್ಲ ಎಲ್ಲರೂ, ಹಾಗಾಗಿ ಅಲ್ಲಿ ಆಂಜನೇಯ ಸ್ವಾಮಿಯ ಒಂದು ಅಲಂಕಾರ ಕೂಡ ಮಾಡಿದರು. ನಾವು ಕೂಡ ಹೋಗಿದ್ವಿ. ನೋಡಿ, ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡು ಬಂದಿದ್ದೆ. ನಿಮಗೂ ಕೂಡ ಇದು ತುಂಬ ಹಳೆಯ ಒಂದು ದೇವಸ್ಥಾನ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿದೆ, ಶಕ್ತಿಶಾಲಿಯಾಗಿರೋ ಅಂಥ ಒಂದು ದೇವರಂತಲೇ ಹೇಳಬಹುದು. ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳಿಗೆ, ಇವಾಗ ಬಾಲಗ್ರಹ ಆಗಿರ್ಬೋದು, ಇಲ್ಲಾಂದರೆ ಮಕ್ಕಳು ರಚೆ ಹಿಡಿತಾ ಇರ್ತವೆ ಅಂಥ ಮಕ್ಕಳಿಗೆ ಇಲ್ಲಿ ಒಂದು ತುಳಸಿಯ ಒಂದು ಇದನ್ನು ಇಟ್ಕೊಂಡಿರ್ತಾರೆ ಅವರು, ದಂಡ ಥರ ತುಳಸಿಯ ನೀರನ್ನು ಮುಖಕ್ಕೆ ಹೊಡೆದ್ಬಿಟ್ಟು ಇಲ್ಲಿ ಅಂತ್ರ ಕೂಡ ಮಕ್ಕಳಿಗೆ ಕಟ್ಟೋ ಅಂಥದ್ದು. ತುಂಬ ಅಂದರೆ ತುಂಬ ಬೇಗನೆ ಮಕ್ಕಳು ಚೇತರಿಸ್ಕೊಳ್ತಾರೆ. ನಿದ್ದೆ ಮಾಡ್ತಾ ಇರೋದಿಲ್ಲಲ್ವ, ಅಂಥ ಮಕ್ಕಳು ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿನ್ಕೊಳ್ತಾರೆ. ಇಲ್ಲಿ ಒಂದು ರೀತಿ ದೃಷ್ಟಿ ತೆಗಿತಾರನ್ನೇ ಮಾಡೋ ಅಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತಿನ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ನಂಬಿಕೆ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಆ ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿದ್ರೆ 100ಕ್ಕೆ 100ರಷ್ಟು ರಿಸಲ್ಟ್ ಖಂಡಿತವಾಗ್ಲೂ ಕೊಡುತ್ತೆ. ಕೇವಲ ಒಂದೇ 1 ಗಂಟೆಯಲ್ಲಿ ನಿಮಗೆ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ. ಈ ಒಂದು ಬೀಜಾಕ್ಷರಿ ಮಂತ್ರ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ. ನಾನು ವಾರಾಹಿ ಮಂತ್ರಗಳನ್ನು ನೋಡಿ ಈ ರೀತಿಯಾಗಿ ಬೆಳಗ್ಗೆ ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ಅಂಥೇಳಿ ಅಂದ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಪೂಜೆ ಅದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ವಾರಾಹಿ ಅಮ್ಮನ ಮಂತ್ರಗಳು ತುಂಬ ಅಂದರೆ ತುಂಬ ಸರಳವಾಗಿರ್ತವೆ, ಆದರೆ ಪವರ್ಫುಲ್ ಮಂತ್ರಗಳಂತಲೇ ಹೇಳ್ಬೋದು. ತುಂಬ ಜನ ಮಂತ್ರಗಳನ್ನ ಹೇಳ್ಕೊಂಡು ನನಗೆ ಆ ಕೆಲಸ ಆಯಿತು, ಈ ಕೆಲಸ ಆಯಿತು ಅಂತೇಳಿ ತುಂಬ ಜನ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ನಂಬಿಕೆಯನ್ನು ಇಟ್ಟು ನೀವು ಮಾಡಿದಾಗ ಆ ಕೆಲಸ ಅನ್ನೋಂಥದ್ದು 100ಕ್ಕೆ 100ರಷ್ಟು ರಿಸಲ್ಟ್ ಕೊಡುವಂಥದ್ದು. ತಾಯಿಯ ಎಂಥದ್ದೇ ಒಂದು ಕಷ್ಟ ಇದ್ದರೂ ಕೂಡ, ಭೂಮಿಯ ಮಧ್ಯದಲ್ಲಿದ್ದರೂ ಕೂಡ ತಾಯಿ ಅದನ್ನೆಲ್ಲವೂ
ಬಗೆದು ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾಳೆ ಅಂಥೇಳಿ ನಾನಂತೂ ನಂಬುತ್ತೀನಿ. ಯಾಕಂದರೆ ತುಂಬ ವಿಷಯಗಳಲ್ಲಿ ನನಗೆ ಆ ರೀತಿಯಾಗಿ ಆಗಿದೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ಒಂದು ವಾರಾಹಿ ಅಮ್ಮನ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದನ್ನೋವಂಥದ್ದಾಗುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕಂಥೇಳಿ ಕೂಡ ನೀವು ತಿಳಿಸಿ. ಇದ್ರ ಜೊತೆಯಲ್ಲೇ ಐಪ್ ಅನ್ನೋವಂಥದ್ದು ಏನನ್ನ ಬಂದರೆ ಐಪನ್ನು ಖಂಡಿತವಾಗ್ಲೂ ಮಾಡಿ ಅಂತ ಕೇಳೋದಕ್ಕೆ ಕೇಳ್ತೀನಿ. ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಮಂತ್ರಗಳನ್ನ ಹೇಳ್ಕೊಳ್ಳಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳಿ. ವಾರಾಹಿ ತಾಯಿನ ನಂಬಿದ್ರೆ ಸಾಕು. ಯಾವುದೇ ಕಾರಣಕ್ಕೂ ವಾರಾಹಿ ನಮ್ಮ ಕೈಯನ್ನು ಬಿಡೋದಿಲ್ಲ. ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಯಾವ ಕೆಲಸಕ್ಕೋಸ್ಕರ ಬೇಕಾದರೂ ಹೇಳ್ಕೊಳ್ಳಿ. 1 ಗಂಟೆಯಲ್ಲಿ ಪರಿಹಾರ ಖಚಿತ. ಅಶ್ವರೂಢ ಅಪರಾಜಿತೆ ವಾರಾಹಿ ತನ್ನೋ ಪ್ರಚೋದಯಾತ್. ಅಶ್ವರೂಢ ಅಪರಾಜಿತೆ ವಾರಾಹಿ ತನ್ನೋ ಪ್ರಚೋದಯಾತ್. ಅಶ್ವರೂಢ ಅಪರಾಜಿತೆ ವಾರಾಹಿ ತನ್ನೋ ಪ್ರಚೋದಯಾತ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಮಿರಾಕಲ್ ರೀತಿಯಲ್ಲಿ ಕೆಲಸ ಅನ್ನೋವಂಥದ್ದಾಗುತ್ತೆ. ಆದರೆ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡ್ಮೇಲೆ ಗುಪ್ತವಾಗಿ ಇರಬೇಕು. ನಿಮಗೆ ಕೇವಲ 1 ಗಂಟೆಯಲ್ಲಿ ಪರಿಹಾರಕ್ಕೆ ಸೂಚನೆ ಅನ್ನೋವಂಥದ್ದು ಬಂದೇ ಬರುತ್ತೆ. ಆದರೆ ಮಂತ್ರ ಹೇಳ್ಕೊಂಡ್ಮೇಲೆ ನೀವು ಕೆಲಸ ಆಗುತ್ತಾ ಆಗಲ್ವಾ ಅನ್ನೋ ಗೊಂದಲದಲ್ಲಿ ಇರಬಾರ್ದು. ಕೆಲಸ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡು ನೀವು ಕಾಯಬೇಕು. ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಬರೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ನೀವು ಖಂಡಿತವಾಗ್ಲೂ ವಾರಾಹಿ ಅಮ್ಮನ ನಂಬಿ ವಾರಾಹಿ ಅನ್ನ ಪೂಜೆಯನ್ನು ಮಾಡ್ಕೊಳ್ಳಿ. ನಿಮಗೂ ಕೂಡ ಅದರಿಂದ ತುಂಬ ಅನುಕೂಲಗಳೇ ಆಗುತ್ತೆ. ಒಳ್ಳೊಳ್ಳೆ ನಿಮಗೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ಕಾರ್ಯ ಅನ್ನೋವಂಥದ್ದು ಜರುಗಿಸುತ್ತೆ. ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ. ಯಾಕಂದರೆ ಯಾವ್ಯಾವ ರೀತಿಯಾಗಿ ಕಷ್ಟಗಳಿರುತ್ತೆ ಅಂತ ಗೊತ್ತಿರೋದಿಲ್ಲವಲ್ವ. ಹಾಗಾಗಿ ವಾರಾಹಿಯನ್ನು ನಂಬಿ ಕಾಪಾಡ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.